ಎಲ್ಲರಿಗೂ ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯಗಮಪ್ಯಕ್ತಿ ಸ್ವರ್ಗೈಃ ಅಸ್ಯೋದ್ಭವಾದಿನಮಶೇಷವಿಶೇಷೋಪಿ ಪಂದ್ಯಂ ಸದಾ ಪ್ರಿಯಂ ನಮಸನ್ನಮಾಮಿ ಅಭ್ರಮಂ ಮಂಗಲಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತರಂ ವಶೇತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ. ಓಂ ನಮಃ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೂರ 37ನೇ ಶ್ಲೋಕದ ಅರ್ಥ ಆಗಬೇಕಾ? ಆಗಿದೆನಾ? 38 ಗುರುಗಳೇ. 38 ಆಗಬೇಕು. ಸರಿ ಸರಿ. ಹೌದು. ನೋಡಿ, ಶುಶ್ರೂಷಾ ಪಕ್ಷಪಾತಾದ್ಯೈಃ ಕೇಭ್ಯಶ್ಚಿತ್ ಕೇವಲಂ ದದೌ. ರಾಮ ಪ್ರಿಯೋ ರಾಮ ಇವ ಸ್ವಾಂ ಗತಿಂ ಯೋಗಿ ದುರ್ಲಭಾಂ. ಏನು ಅಂತಂದ್ರೆ, ಯಾರ ಆಚಾರ್ಯರ ಒಂದು ಶಾಸ್ತ್ರದಲ್ಲಿ ಆಚಾರ್ಯರಲ್ಲಿ ಬಹಳ ನಿಷ್ಠೆಯಿಂದಾಗಿ ಅವರ ಒಂದು ಸೇವೆಯನ್ನ ಮಾಡ್ತಾರೋ, ಭಕ್ತಿಯಿಂದ ಏಕಾದಶಿ ಉಪವಾಸಾದಿ ವ್ರತಗಳನ್ನ ಮಾಡ್ತಾ ಇರ್ತಾರೋ, ಅಂಥವರ ಮೇಲೆ ಆಚಾರ್ಯರು ಶೀಘ್ರವಾಗಿ ಪ್ರಸನ್ನರಾಗ್ತಾ ಇದ್ರಂತೆ. ಏನು ಬಹಳ ಪ್ರಸನ್ನತೆ ಅಂತಂದ್ರೆ ಏನು? ನಮ್ಮನ್ನ ಅಥವಾ ಯಾವಾಗೋ ಒಮ್ಮೆ ನಾವು ಅವರಿಗೆ ಭೇಟಿಯಾದಾಗ ನಮ್ಮನ್ನ ಗುರುತು ಹಿಡಿದ್ರೆ ಸಾಕು, ಅದೇ ನಾವು ದೊಡ್ಡ ಹೆಗ್ಗಳಿಕೆ ಅಂತ ಅನ್ಕೊಂಡ್ಬಿಡ್ತೇವೆ. ಯಾವ್ದಾದ್ರು ಸ್ವಾಮಿಗಳು ನಮ್ಮನ್ನ ಗುರುತು ಹಿಡಿದು ಮಾತಾಡಿದ್ರೆ ಹೇಗಿದ್ಯಾ, ಆರಾಮಿದ್ಯಾ ಅಂತ ಕೇಳಿಬಿಟ್ರೆ ಸಾಕು, ಓಹ್ ಗುರುಗಳು ನಮ್ಮನ್ನ ಗುರುತು ಹಿಡಿದ್ರು, ಇಷ್ಟು ಗುರುಗಳ ಒಂದು ಕೃಪಾದೃಷ್ಟಿ ನಮ್ಮ ಬಿದ್ರೆ ಸಾಕು ಅಂತ ಅನ್ಕೊಂಡ್ಬಿಡ್ತೇವೆ. ಆದ್ರೆ ಆಚಾರ್ಯರು ಹಾಗೆ ಮಾಡ್ಲಿಲ್ಲ. ಭಕ್ತಿಯಿಂದ ಯಾರು ಅವರ ಸೇವೆಯನ್ನ ಮಾಡ್ತಾ ಇರ್ತಾರೋ, ನಿತ್ಯ ಸಂಧ್ಯಾವಂದನಾದಿಗಳನ್ನ, ಪೂಜೆಯನ್ನ, ನಿತ್ಯ ಕರ್ಮವಾದ ಏಕಾದಶಿ ಉಪವಾಸವನ್ನ ಯಾರು ಮಾಡ್ತಾ ಇರ್ತಾರೋ ಅಂಥವರ ಮೇಲೆ ಬಹಳ ಬೇಗ ಪ್ರಸನ್ನರಾದರು. ಇದೇನು, ಅವರಿಗೆ ಮೋಕ್ಷವನ್ನೇ ಕೊಟ್ಟರು ಆಚಾರ್ಯರು ಅಂತ. ಯಾರ ಹಾಗೆ ಅಂತ ಹೇಳಿದರೆ, ರಾಮನ ಹಾಗೆ. ಮಣಿಮಂಜರಿಯಲ್ಲಿ ಹೇಳ್ತಾರೆ, ರಾಮನು ಪರಂಧಾಮಕ್ಕೆ ಹೋಗುವಾಗ ಕರೀತಾನೆ ಎಲ್ಲರನ್ನು, ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ. ಡಂಗುರ ಹೊಡಿಸ್ತಾನಂತೆ. ಇಡೀ ಭೂಮಂಡಲ ಸಂಪೂರ್ಣ ಭೂಮಂಡಲಕ್ಕೆ ಡಂಗುರ ಹೊಡಿಸ್ತಾನಂತೆ. ಯಾರ್ಯಾರು ಬರ್ತಿರೋ ಬನ್ನಿ, ನಾ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ. ಕೆಲವು ಜೀವಿಗಳು ಹೋದ್ವು, ಮರಗಳು, ಬೆಟ್ಟಗಳು ಕೂಡ, ಬೆಟ್ಟದಲ್ಲೂ ಕೂಡ ಜೀವ ಇರ್ತದೆ, ಹೌದಾ? ಅದು ನಿರ್ಜೀವ ವಸ್ತು ಅಲ್ಲ. ಸರ್ವಾಂತರ್ಯಾಮಿ ಪರಮಾತ್ಮ ಇರ್ತಾನೆ ಅಂತ ಹೇಳ್ತೇವೆ. ಹಂಗೆ ಆದ್ರೆ ಬೆಟ್ಟದಲ್ಲಿ ಇದ್ದೇ ಇರ್ತದೆ ಜೀವ. ಎಲ್ಲರೂ ಕೂಡ ಎಲ್ಲ ಪರ್ವತಗಳ ರೆಕ್ಕೆಗಳನ್ನ ಕತ್ತರಿಸಿದರು ಅಂತ ಕೇಳ್ತೇವೆ. ಜೀವ ಇಲ್ಲದೇನೆ ಅದು ಹಾರ್ಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಬೆಟ್ಟಗಳು, ಹುಲ್ಲು ಕಡ್ಡಿಗಳು, ಎಲ್ಲ ವಿಧವಾದ ಪ್ರಾಣಿಗಳು, ಅನೇಕ ಮಹಾಜ್ಞಾನಿಗಳು ಕೂಡ ಹೋದ್ರಂತೆ ಮೋಕ್ಷಕ್ಕೆ. ರಾಮನ ಒಂದು ಆ ಡಂಗುರವನ್ನ ಕೇಳಿ ಕೊಟ್ಟ ಮಾತಿ ಎಂದೂ ತಪ್ಪಿದವನಲ್ಲ. ವಿಶೇಷವಾಗಿ ರಾಮಾವತಾರ, ಪರಮಾತ್ಮ ಎಂದೂ ತಪ್ಪುವನಿಲ್ಲ, ಸತ್ಯ ಸಂಕಲ್ಪ ಹೌದು. ಆದ್ರೆ ನಾವು ಆ ಸಮಯದಲ್ಲಿ ಇದ್ವೋ ಏನೋ, ನಮಗೆ
ಹೋಗ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಇದೇ ಚೆನ್ನಾಗಿದೆ ಅಪ್ಪ, ಮೋಕ್ಷ ಅಂದ್ರೆ ಏನು, ಹೋಗೋದು ಅಂದ್ರೆ ಅಪ್ಪ ಸತ್ತು ಹೋಗ್ತೇವೆ ಅಂತ ನಮ್ಮ ಭ್ರಮೆಯಲ್ಲಿದ್ವಿ ನಾವು ಅಷ್ಟೇ. ನಾವು ಹೋಗಿಲ್ಲ, ಆದ್ರಿಂದ ಇಲ್ಲಿದ್ದೇವೆ. ಈ ರೀತಿ ಪಶು ಪಕ್ಷಿಗಳು ಮೊದಲಾದವು ಎಲ್ಲವೂ ಕೂಡ, ಎಲ್ಲದಕ್ಕೂ ಕೂಡ ಖಗ ಮೃಗ ತೃಣಾದ್ಯಾಹ ಅಂತ ಹೇಳ್ತಾರೆ. ಖಗ ಮೃಗ ತೃಣಾದಿಗಳು ಎಲ್ಲವೂ ಕೂಡ ಹೋದವು, ಆಯುಶಕ್ತಿಯನ್ನ ಎಲ್ಲವೂ ಹೋದವು, ಅವುಗಳಿಗೆ ಯೋಗ್ಯವಾದ ಗತಿಯನ್ನ ಕೊಟ್ಟ. ನೋಡ್ರಿ, ಫ್ರೀ ಎಂಟ್ರಿ ಮೋಕ್ಷಕ್ಕೆ. ಈಗ ತಿರುಪತಿಯಲ್ಲಿ ನಿಜಪಾದ ದರ್ಶನ ಎಲ್ಲರಿಗೂ ಫ್ರೀ ಅಂತ ಎಷ್ಟು ಜನ ಬರ್ತಾರೆ. ಹಂಗೆ ನಿಜಪಾದ ದರ್ಶನ, ನಿಜ ನಿಜ ಸ್ವರೂಪ ದರ್ಶನ, ಪರಮಾತ್ಮನ ಮೂಲ ರೂಪ ದರ್ಶನ ಮೋಕ್ಷ, ಹಂಗೆ ಫ್ರೀ, ಫ್ರೀ ಆಫ್ ಕಾಸ್ಟ್. ಮತ್ತೆಂದೂ ಮರಳಿ ಬರದೇ ಇರುವಂತಹ ಒಂದು ಸ್ಥಳ ಈ ಭೂಮಿಗೆ. ಅಂತಹ ಒಂದು ಯೋಗ್ಯವಾದ ಗತಿಯನ್ನ ರಾಮ ಹೇಗೆ ಎಲ್ಲರಿಗೂ ಕರುಣಿಸಿದನೋ ಹಾಗೆ ಮಧ್ವರೂ ಕೂಡ ಅಲ್ಪ ಸಾಧನೆಯಾಗಿ, ಅಲ್ಪ ಸಾಧನವಾಗಿದ್ದರೂ ಕೂಡ ಬಹಳ ಸಾಧನೆ ಆಗಿಲ್ಲ, ಸಾಧನೆಯನ್ನ ಆಗಬೇಕು, ಆದರೂ ಅಲ್ಪ ಸಾಧನ ಸಂಪನ್ನರಿಗೂ ಕೂಡ ತನ್ನ ಒಂದು ಸಾಮರ್ಥ್ಯದಿಂದಾಗಿ ಮಧ್ವರು ಅವರಿಗೆ ಉತ್ತಮವಾದ ಗತಿಯನ್ನ ಕೊಟ್ಟರು. ಏನು ಇಲ್ಲಿ ವಿಶೇಷ ಅಂತಂದ್ರೆ, ಆ ಭಾರತೀ ರಮಣರಾದ ವಾಯುದೇವರೇನೆ ಆ ಪರಮಾತ್ಮನ ಒಂದು ಸ್ಥಳಕ್ಕೆ ಯೋಗ್ಯ, ಕರೆದುಕೊಂಡು ಹೋಗಲು ಯೋಗ್ಯವಾದ ವ್ಯಕ್ತಿ ಅವರೇ, ಮತ್ತಿನ್ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಆಚಾರ್ಯರು ನಾನೇ ವಾಯುದೇವರು ಎಂಬುವಂಥದ್ದನ್ನು ತೋರಿಸ್ಲಿಕ್ಕೋಸ್ಕರವಾಗಿಯೂ ಕೂಡ ಅಲ್ಪ ಸಾಧನರಿಗೂ ಕೂಡ ಮೋಕ್ಷ ಪ್ರದಾನವನ್ನ ಮಾಡಿದರು ಅಂತ ಏನು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ, ಶುಶ್ರೂಷಾ ಪಕ್ಷಪಾತಾದ್ಯೈಹಿ ಕೇಭ್ಯಶ್ಚಿತ್ ಕೇವಲಂ ದದೌ ರಾಮಪ್ರಿಯ ರಾಮ ಇವ ಸ್ವಾಂ ಗತಿನ್ ಯೋಗಿ ದುರ್ಲಭಾಂ. ಅನ್ವಯ ನೋಡಿ, ರಾಮಪ್ರಿಯ, ರಾಮಪ್ರಿಯ, ಶ್ರೀರಾಮನಿಗೆ ಪ್ರಿಯರಾದ ಆಚಾರ್ಯರು, ಶ್ರೀರಾಮನಿಗೆ ಪ್ರಿಯರಾದ ಆಚಾರ್ಯರು ಶ್ರೀರಾಮನಿಗೆ ಪ್ರಿಯರಾದ ಆಚಾರ್ಯರು ಕೇಭ್ಯಶ್ಚಿತ್, ಕೆಲವರಿಗೆ, ಕೇಭ್ಯಶ್ಚಿತ್ ಕೆಲವರಿಗೆ, ರಾಮ ಹಾಗೆ ಮಾಡ್ಲಿಲ್ಲ, ಕೆಲವರಿಗೆ ಅಂದ್ರೆ ಯಾರ್ಯಾರು ಬರ್ತಿರೋ ಬರ್ರಿ ಅಂತ ಡಂಗುರ ಹೊಡಿಸಿದ. ವಾಯುದೇವರು ಸತ್ವ ನೋಡ್ತಾರೆ, ಇವನಲ್ಲಿ ಎಷ್ಟಿದೆ ಯೋಗ್ಯತೆ ಅಂತ. ಕೇಭ್ಯಶ್ಚಿತ್ ಕೆಲವರಿಗೆ, ಕೇವಲಂ ಮುಖ್ಯವಾಗಿ, ಕೇವಲಂ ಮುಖ್ಯವಾಗಿ, ಶುಶ್ರೂಷಾ ಪಕ್ಷಪಾತಾದ್ಯೈಹಿ, ಶುಶ್ರೂಷಾ ಪಕ್ಷಪಾತಾದ್ಯೈಹಿ ಹರಿ ಗುರುಗಳ ಸೇವೆ, ವೈಷ್ಣವ ಸಿದ್ಧಾಂತ ದೀಕ್ಷೆ ಮೊದಲಾದವುಗಳಿಂದಲೇ, ಹರಿ ಗುರುಗಳ ಸೇವೆ, ವೈಷ್ಣವ ಸಿದ್ಧಾಂತ ದೀಕ್ಷೆ ಮೊದಲಾದವುಗಳಿಂದಲೇ ನಾವು ಬರೀ ಹರಿ ಮತ್ತು ಗುರುಗಳ ಸೇವೆಯನ್ನ ಮಾಡ್ತೇವಪ್ಪ, ವೈಷ್ಣವ ಸಿದ್ಧಾಂತ ಈಗಿನ ಕಾಲದಲ್ಲಿ ಎಲ್ಲ ನಡೆಯೋದಿಲ್ಲ. ಅಂಗಾರಕ್ಷತೆ ಅವೆಲ್ಲ ಆಗೋದಿಲ್ಲ, ಎರಡು ಸಂಧ್ಯಾ ವಂದನೆ ಆಗೋದಿಲ್ಲ, ಏಕಾದಶಿ ಉಪವಾಸ ಅವೆಲ್ಲ ಆಗೋದಿಲ್ಲ. ಯಾವುದೋ ಒಂದು ವಿಷ್ಣು ದೇವತಾಕವಾದ ಒಂದು ಮಂದಿರ ಕಟ್ಟಿಸ್ತಾ ಇದ್ರ 5 ಲಕ್ಷ ಕೊಡುತ್ತೇನೆ, ಹರಿಯ ಸೇವೆ ಆಯಿತು. ಗುರುಗಳಿಗೆ ಒಂದಿಷ್ಟು ದಕ್ಷಿಣೆ ಕೊಡ್ತೇನೆ, ಅಥವಾ ರಾಯರಿಗೋ ರಾಯರ ಮಠಕ್ಕೋ ಒಂದಿಷ್ಟು ದೇಣಿಗೆಯನ್ನು ಕೊಡ್ತೇನೆ, ಗುರುಗಳ ಸೇವೆ ಆಗ್ತಾ ಇದೆ ಸಾಕು, ವೈಷ್ಣವ ದೀಕ್ಷೆ ಯಾಕೆ ಬೇಕು, ಶಿಖೆಯನ್ನ ಬಿಡೋದಿಲ್ಲ, ನಿತ್ಯ ಪೂಜೆಯನ್ನ ಮಾಡೋದಿಲ್ಲ. ಇದು ವೈಷ್ಣವ ಸಿದ್ಧಾಂತ ದೀಕ್ಷೆವೆಲ್ಲ. ನಾ ಬರೀ ಇದೊಂದು ಮಾಡ್ತೇನೆ, ಹರಿಗುರುಗಳ ಸೇವೆ ಮಾಡೋದಿಲ್ಲ, ವ್ಯರ್ಥ.
ಬರೀ ಹರಿಗುರುಗಳ ಸೇವೆಯನ್ನ ಮಾಡ್ತೇನೆ, ವೈಷ್ಣವ ಸಿದ್ಧಾಂತ ದೀಕ್ಷೆಯನ್ನ ಫಾಲೋ ಮಾಡೋದಿಲ್ಲ, ಅದು ವ್ಯರ್ಥ. ಎರಡೂ ಬೇಕು ಅಂತ. ಅದಕ್ಕೆ ಹರಿ ಗುರುಗಳ ಸೇವೆ, ವೈಷ್ಣವ ಸಿದ್ಧಾಂತ ದೀಕ್ಷೆ ಮೊದಲಾದವುಗಳಿಂದಲೇ ಯೋಗಿ ದುರ್ಲಭಾಂ ಯೋಗಿ ದುರ್ಲಭಾಂ ಯೋಗಿಗಳಿಂದ ಹೊಂದಲು ಅಸಾಧ್ಯವಾದ, ಯೋಗಿಗಳಿಂದ ಹೊಂದಲೂ ಅಸಾಧ್ಯವಾದ ಸ್ವಾಂ ಗತಿಂ ಅವರವರಿಗೆ ಯೋಗ್ಯವಾದ ಮೋಕ್ಷವನ್ನು, ಅವರವರಿಗೆ ಯೋಗ್ಯವಾದ ಮೋಕ್ಷವನ್ನು ರಾಮ ಇವ ಶ್ರೀರಾಮಚಂದ್ರನಂತೆ, ರಾಮ ಇವ ಶ್ರೀರಾಮಚಂದ್ರನಂತೆ ದದೌ ಕೊಟ್ಟರು, ದದೌ ಕೊಟ್ಟರು. ವಿಚಾರ ಮಾಡಿ, ಆ ರಾಮ ಡಂಗುರ ಹೊಡಿಸಿದಾಗ ಎಲ್ಲಾ ಜೀವಿಗಳು ಹೋದರು ಅಂದ್ರೆ ಇದರ ಹಿಂದಿನ ತಾತ್ಪರ್ಯ ಅವರೆಲ್ಲರೂ ಮೋಕ್ಷ ಜೀವಿಗಳಾಗಿದ್ದರು. ಅವರೆಲ್ಲರೂ ಮೋಕ್ಷ ಜೀವಿಗಳಾಗಿದ್ದರು ಅಂತ ಅರ್ಥ. ಆದ್ದರಿಂದ ಅವರೆಲ್ಲ ಹೋದರು. ನಾವ್ ಯಾಕೆ ಹೋಗಿಲ್ಲ? ನಾವು ಆ ಒಂದು ಲಿಸ್ಟ್ ಅಲ್ಲಿ ಬರೋದೇ ಇಲ್ಲ. ಮೋಕ್ಷ ಬಿಡಿ, ಸ್ವರ್ಗ ಆದ್ರೂ ಸಿಗುತ್ತೋ ಇಲ್ಲೋ, ಅನಿತ್ಯವಾದ ಸ್ವರ್ಗ ಆದ್ರೂ ಸಿಗುತ್ತೋ ಇಲ್ಲ, ಅಷ್ಟಾದ್ರೂ ಪುಣ್ಯ ಮಾಡಿದೀವೋ ಇಲ್ಲೋ. ಯಾರ್ಯಾರು ಗೃಹಸ್ಥರೋ ಆಯಾಯ ಗೃಹಸ್ಥ ಪುರುಷರ ಒಂದು ಪುಣ್ಯವನ್ನ ಅವರವರ ಹೆಂಡಂದ್ರು ಅರ್ಧ ಕಸಿದುಕೊಂಡು ಬಿಟ್ಟಿರ್ತಾರೆ. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ನಯಾ ಪೈಸಾ ಇಲ್ಲ. ಆದ್ರೆ ಗಂಡ ಮಾಡಿದ ಪಾಪ ಹೆಂಡತಿಗೆ ಇಲ್ಲ, ಆದ್ರೆ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಸಮಪಾಲು. ಇದೆಂತ ಹೇಳಿ, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಸಮಪಾಲು, ಗಂಡ ಮಾಡಿದ ಪಾಪ ಅಂದ್ರೆ ಅವನಿಗೇನೆ. ಅದಕ್ಕೆ ದಾಸರು ಹೇಳ್ತಾರೆ, ನಾರಾಯಣ ನೀ ಗಂಡ ನಾ ಹೆಂಡತಿ ಅಪ್ಪ ಅಂತ ಕೊನೆಗೆ ಹೇಳ್ಬಿಡ್ತಾರೆ. ನೀ ಗಂಡ ನಾ ಹೆಂಡತಿ, ನಾ ಗಂಡ ಆದ್ರೂ ಚಿಂತೆ ಇಲ್ಲ, ನಾ ಹೆಂಡತಿ ಆಗ್ತೀನಿ ನಿನಗೆ ಅಂತ. ಅಂದ್ರೆ ಅದ ತುಂಬಾ ಬುದ್ಧಿವಂತರು ದಾಸರು. ಕೇಳ್ತೀರಾ? ಅದರಿಂದ ನೀ ಗಂಡ ನಾ ಹೆಂಡತಿ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ನಾವು ಆ ಒಂದು ಮೋಕ್ಷ ಯೋಗ್ಯರ ಒಂದು ಲಿಸ್ಟ್ ಅಲ್ಲೇ ಬರೋಲ್ಲ. ಇನ್ನ ಎಷ್ಟು ಜನ್ಮಗಳು ಬೇಕೋ ಗೊತ್ತಿಲ್ಲ. ಆದ್ದರಿಂದ ನಾವು ಎಷ್ಟಾಗತ್ತೋ ಅಷ್ಟು ಹರಿಗುರುಗಳ ಸೇವೆ, ವೈಷ್ಣವ ಸಿದ್ಧಾಂತ ದೀಕ್ಷೆ ಎಷ್ಟು ಅನುಕೂಲವಿದೆಯೋ ಮನೆಯಲ್ಲಿ ಅಷ್ಟಾದ್ರೂ ಮಾಡೋಣ. ಅಷ್ಟು ಆ ಒಂದು ಸಿಟಿಯಲ್ಲಿ ಎಲ್ಲೆಲ್ಲೋ ಇರ್ತೀರಿ, ಅಷ್ಟು ಅನುಕೂಲಗಳು ಇರೋದಿಲ್ಲ. ಯಥಾಶಕ್ತಿ ಆದ್ರೂ ಎಷ್ಟು ದ್ರವ್ಯಗಳ ಉಪಲಬ್ಧಿ ಇದೆಯೋ ಅದನ್ನ ಇಟ್ಟುಕೊಂಡಾದ್ರೂ ಮಾಡೋಣ. ಅದರಿಂದಾಗಿಯೂ ಕೂಡ ಪರಮಾತ್ಮ ಪ್ರಸನ್ನನಾಗ್ತಾನೆ. ಆದ್ದರಿಂದ ಆಚಾರ್ಯರು ಅಂತಹ ಅಲ್ಪ ಸಾಧನರಿಗೂ ಕೂಡ ಮಹತ್ತರವಾದ ಒಂದು ಉತ್ತಮ, ಅದಕ್ಕಿಂತಲೂ ಉತ್ತಮವಾದ ಗತಿ ಇನ್ನೊಂದಿಲ್ಲ, ಅದೇ ಮೋಕ್ಷ. ಅದನ್ನ ಆಚಾರ್ಯರು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ, ಶುಶ್ರೂಷಾ ಆಯ್ತಲ್ಲ? ಸರಿ ಆಯ್ತಾಯ್ತು.
ಪ್ರಶ್ನೆ ಇದ್ರೆ ಕೇಳಿ. ಸರಿ, ಇಲ್ಲಿ ಕೆಲವು ಪ್ರಶ್ನೆಗಳು ಉಂಟು. ಹಾಗೆ ನನಗೆ ತಿಳ್ ಮಟ್ಟಿಗೆ ಏನೋ ಗೊತ್ತಿದೆ, ಆದ್ರೆ ನಿಮ್ದು ಇಂಟರ್ಪ್ರಿಟೇಷನ್ ಬೇಕು. ಈ ಶಿಖಾ ಅಂತ ಹಾ. ಹೇಳ್ತಿರಲ್ಲ, ಶಿಖಾ ಅಂತಾರೆ, ಶಂಡಿ ಅಂತಾರೆ, ಜುಟ್ಟು ಅಂತಾರೆ, ಹ್ಮ್ ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ನಿಮ್ ಪ್ರಕಾರ ಹ್ಮ್ ಅದಕ್ಕೆ ಇಟ್ಕೊಳ್ಳೋದ್ ಮಹತ್ವ ಏನು? ಹ್ಮ್ ಅದ್ ಮೊದಲೇ ಕ್ವಶನ್. ಮುಖ್ಯವಾಗಿ ಅಲ್ಲೊಂದು ನಾಡಿ ಇರ್ತದೆ, ಸರಿನಾ? ಸುಷುಮ್ನಾ ನಾಡಿ. ಓಕೆ, ಅದ್ ಕೇಳಿದ್ದೇನೆ. ಹಾ, ಅದು ಆಕ್ಟಿವೇಟ್ ಆಗ್ಲಿಕ್ಕೆ ಅಲ್ಲಿ ಬೆಳೆದಿರುವಂತಹ ಕೂದಲನ್ನು ಕತ್ತರಿಸಿದ್ರೆ ಅದು ಡಿಆಕ್ಟಿವೇಟ್ ಆಗುತ್ತೆ ವಿಶೇಷವಾಗಿ, ಹಾ. ಸರಿನಾ? ಆದ್ದರಿಂದ ಅಲ್ಲಿ ಬೆಳೆದಿರುವಂತಹ ಕೂದಲು ಅದು ಹೇಗೆ ಗೊತ್ತಾ, ಗೋಪಾದ ಒಂದು ಅಂದ್ರೆ ಹಸುವಿನ ಒಂದು ಪಾದ ಎಷ್ಟು ಇರ್ತದೋ ಅಷ್ಟು ನಾವು ಆ ಶಿಕೆಯನ್ನು ಬಿಡಬೇಕು, ಸರಿನಾ? ಅದರಿಂದಾಗಿ ಅದು ಡಿಆಕ್ಟಿವೇಟ್ ಆಗೋದಿಲ್ಲ. ನಮಗೆ ಜೀವ ಹೋಗಬೇಕಾದ್ರೆ ಆ ನವರಂಧ್ರಗಳಿಂದ ಎಲ್ಲಿ ಬೇಕಾದ್ರೂ ಹೋಗಬಹುದು. ಈ ಕಂಠದ ಕೆಳಭಾಗದಿಂದ ಹೋದರೆ, ನಾಭಿಯ ಮೇಲೆ ಕಂಠದ ಕೆಳಭಾಗದಿಂದ ಏನಾದ್ರು ಜೀವ ಹೋದರೆ ಅದು ಮಧ್ಯಮ ಅಂತ ಅರ್ಥ. ಈ ನಾಭಿಯ ಕೆಳಗೆ ಅಧರ ನಾಭಿ, ಈ ಒಂದು ಮುಂದೆ ಏನು ಮೂತ್ರ ವಿಸರ್ಜನೆ ಮಾಡುವಂತಹ ಸ್ಥಳ ಆಗಿರಬಹುದು, ಮಲ ವಿಸರ್ಜನೆ ಮಾಡುವ ಸ್ಥಳ ಅಲ್ಲಿಂದ ಹೋದ್ರೆ ಬಹಳ ಅಧಮ ಅಂತ ಅರ್ಥ. ಅದು ಮೇಲಿಂದ ಹೋದರೆ ಕಿವಿಗಳಿಂದ, ಕಣ್ಣಿನಿಂದ, ಬಾಯಿಯಿಂದ ಹೋದರೆ ಅದು ಉತ್ತಮ. ಇನ್ ಕೆಲವರದು ಆ ಒಂದು ಬ್ರಹ್ಮನಾಡಿ ಏನ್ ಹೇಳಿ ಸುಷುಮ್ನಾ ನಾಡಿ ಅಂತ ಏನ್ ಹೇಳಿದ್ರಿ, ಅಲ್ಲಿಂದ ನಿಜವಾಗ್ಲೂ ಜೀವ ಹೋಗಬೇಕು. ಅದಕ್ಕೆ ಈ ಸನ್ಯಾಸಿಗಳೆಲ್ಲ ಕಾಲ ಆದಾಗ ಆ ತಲೆಗೆ ಅಷ್ಟು ತೆಂಗಿನಕಾಯಿ ಹೊಡೆಯೋದು, ಆ ಒಂದು ತಲೆಯನ್ನು ಸೀಳುವ ಪದ್ಧತಿ ಉಂಟು, ನೋಡಿದ್ದೀನಿ. ಹೌದಾ? ಅಲ್ಲಿ ಶಿಖೆಯನ್ನ ಬಿಡೋದ್ರಿಂದ ಅದು ಆಕ್ಟಿವೇಟ್ ಆಗತ್ತೆ, ಅದರಿಂದ ನಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ ವಿಶೇಷವಾಗಿ. ಸನ್ಯಾಸಿಗಳು ಶಿಖೆ ಇಟ್ಕೊಳ್ಳಲ್ಲ, ಅವ್ರ ತಲೆ ಸನ್ಯಾಸ ಅವರಿಗೆ ಇಲ್ಲ, ಕೊಡ್ತಾರೆ. ಅವರಿಗೆ ಯಾವುದೂ ಕೂಡ ಇರಲಿಲ್ಲ, ಅವರಿಗೆ ಇಲ್ಲ, ಸರಿನಾ? ಅವರಿಗೆ ಪ್ರಣವ ಮಂತ್ರದಿಂದಾಗಿ ಅದು ಆಕ್ಟಿವೇಟ್ ಆಗತ್ತೆ. ಧನ್ಯವಾದ. ಎರಡನೇ ಪ್ರಶ್ನೆ, ಹಾ ನೀವ್ ಹೇಳ್ದಂಗೆ ನಾವು ಆ ಲಿಸ್ಟ್ ನಲ್ಲೇ ಇಲ್ಲ. ಅದಕ್ಕೆ ಅವೆಲ್ಲ ಬೇರೆ ದೊಡ್ಡ ಕಾರ್ಯಗಳು ಮಾಡಿ, ಗ್ರಂಥಗಳು ಓದಿ, ಪ್ರವಚನಗಳ ಮಾಡೋದು ಯೋಗ್ಯತೆ ಬರೀ ಬನ್ನಂಜೆ ಅಂತ ಅವ್ರಿಗೆಲ್ಲ ಇರುತ್ತೆ. ನಾವೇನೋ ಸಾಧಾರಣ ಮನುಷ್ಯರು. ಬಟ್ ಈ ಬಾಕಿ ಜನಗಳು ದೇವರ ಸೇವೆ ತಮ್ಮ ಯೋಗ್ಯತೆ ಪ್ರಕಾರ ಮಾಡಿದ್ರೆ ಅದಕ್ಕೇನ್ ತಪ್ಪು? ಮಠಗಳು ಕಟ್ಟೋದು, ಇನ್ನೊಂದು ಜೀರ್ಣೋದ್ಧಾರ ಮಾಡೋದು, ಅಂತವೆಲ್ಲಕ್ಕೆ ಏನು ಅದ್ರಲ್ಲಿ ಏನು ಡಿಫೆಕ್ಟ್ ಏನು? ಅಷ್ಟೇ ಅವ್ರ ಯೋಗ್ಯತೆ ಇದ್ರೆ ಏನ್ ಮಾಡೋಕ್ಕಾಗತ್ತೆ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ತಪ್ಪು ಅನ್ನುವಂಥದ್ದು ಇಲ್ಲವೇ ಇಲ್ಲ, ಆದ್ರೆ ಅದು ಸಾಲದು ಅಂತ, ಸರಿನಾ? ಅದು ನಮ್ದು ಯೋಗ್ಯತೆ ಪ್ರಕಾರ ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವಸ್ತು ಪ್ರವರ್ತತೆ ಹೌದು, ಸ್ವಭಾವ ಇರಲಿ, ಈ ಒಂದು ಸ್ವಭಾವವನ್ನು ಕೂಡ ಮುಖ್ಯವಾಗಿ ಹಾಕೊಳ್ಬೇಕು ಅಂತ, ಸರಿನಾ? ನೀವು ಮನೆಯಲ್ಲಿ ಸಂಧ್ಯಾ ವಂದನೆ ಏನೂ ಮಾಡದೇನೆ, ಅಂದ್ರೆ ಆತ್ಮಶುದ್ಧಿ ಇಲ್ಲದೇನೆ, ಒಂದು ಆತ್ಮನಿಗೆ ಒಂದು ಸಂಸ್ಕಾರ ಇಲ್ಲದೇನೆ ನೀವು ಇತರ ಬಾಹ್ಯವಾದ ಯಾವುದೇ ದೇವದಾಕ ಕಾರ್ಯಗಳನ್ನ ಮಾಡಿ ಅಷ್ಟು ಪ್ರಸನ್ನ ಆಗೋದಿಲ್ಲ ಪರಮಾತ್ಮ. ಅದನ್ನು ಇರಬೇಕು. ಆದ್ರೆ ಅದನ್ನ ಮಾಡಬೇಡಿ ಅಂತ ಹೇಳ್ತಿಲ್ಲ, ಅದನ್ನ ಮಾಡದೇನು ಇಂತಹದನ್ನ ಅಂದ್ರೆ ಪೂಜಾ, ಸಂಧ್ಯಾ ವಂದನೆ, ಏಕಾದಶಿ, ಉಪವಾಸ ಇತ್ಯಾದಿಗಳು, ಗುರು ಹಿರಿಯರ ಸೇವೆ ಈ ರೀತಿ ಮಾಡುವುದರಿಂದಲೂ ಶೀಘ್ರವಾಗಿ ವಿಶೇಷವಾಗಿ ಪ್ರಸನ್ನನಾಗ್ತಾನೆ. ಅದು ಒಂಥರ ಬೋನಸ್ ಇದ್ದ ಹಾಗೆ. ಇಲ್ಲ, ಯಾಕೆ ಹೇಳ್ತಾ ಇರೋದು ಅಂದ್ರೆ ಈಗಿನ ಕಾಲದಲ್ಲಿ ತಂದೆಗೆನೆ ಸಂಧ್ಯಾ ವಂದನೆ ಮಾಡಲ್ಲ, ಮಗ ಇಲ್ಲಿಂದ ಮಾಡ್ತಾನೆ. ಸೊ ಅದನ್ನೇ ಹೇಳಿದ್ದು, ಮೊದಲಿಂದನೂ ಕಲ್ತ್ಕೊಂಡು ಬಂದಿರ್ಬೇಕು ಅಂತ. ಒಬ್ರು ಕೇಳ್ತಾ ಇದ್ರು, ಪಾಪ ನಮ್ಗೆ ಸಂಧ್ಯಾ ವಂದನೆ ಹೇಗ್ ಮಾಡ್ಬೇಕು ಅಂತ. ನಾನು ಹೇಗೆ ಅಂತ ಒಂದು ಪುಸ್ತಕ ಕಳಿಸ್ದೆ. ನಿಮ್ಮ ತಂದೆ ನಿಮ್ಗೆ ಗಾಯತ್ರಿ ಮಂತ್ರ ಹೇಳ್ಕೊಡ್ಲಿಲ್ವಾ ಅಂದ್ರೆ, ಅವರೇ ಮಾಡ್ತಾ ಇರ್ಲಿಲ್ಲ, ನನ್ಗೆ ಎಲ್ಲಿಂದ ಬರುತ್ತೆ ಅಂತ. ಅದೇ ಆ ರೀತಿ ಪರಿಸ್ಥಿತಿ ಬಂದಿದೆ ಈಗ. ಅದು ಇವ್ರು ಅಷ್ಟಾದ್ರೂ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಏನೋ ಕೊನೆ ಪಕ್ಷ ಪ್ರಣವ ಮಾತ್ರ ಹೇಳ್ಕೊಡ್ರಿ. ಮೊದಲಿಂದಲೂ ಕೂಡ ಸ್ವಲ್ಪ ಸಂಸ್ಕಾರ ಕೊಟ್ಟಿದ್ದರೆ ಅದು ನಂತರ ದೊಡ್ಡವರಾದ್ಮೇಲೆ ಸ್ವಲ್ಪ ಹೆಮ್ಮರವಾಗಿ ಆಗತ್ತೆ. ಈಗ ಮುಂಜಿ ಮಾಡೋದೇನೆ, ಉಪನಯನ ಮಾಡೋದೇನೆ ಸೆಕೆಂಡ್ PUC
ಅಥವಾ ಉತ್ತರ ಭಾರತದಲ್ಲಂತರೂ ಏನ್ ಪದ್ಧತಿ ಬಂದಿದೆ ಅಂದ್ರೆ ರಾಮ ರಾಮ ಮದುವೆ ಹಿಂದಿನ ದಿನಾನೇ ಸೋಡ ಮುಂಜುವ ದಿನಾನೇ ಉಪನಯನ. ಕರೆಕ್ಟ್ 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 ನೋಡಿದ್ದೀನಿ. ಹಾಗಾಗಿ ಹೋಗ್ಬಿಟ್ಟಿದೆ. 8 ವರ್ಷಕ್ಕೆ 8 ವರ್ಷದ ವಟುವಿಗೆ ಉಪನಯನ ಮಾಡಬೇಕು ಅಂತ ಶಾಸ್ತ್ರ ಇನ್ನು ಬೇಗನೆ ಅವಾಗಿಂದಲೇ ಶುರು. ಆ ಇನ್ನು ಬೇಗನೆ ಮಾಡ್ತಾರಲ್ಲ. ಹಾ ಇಲ್ಲ 8 ವರ್ಷನೇ. 7 ವರ್ಷ ಆಗಿರ್ಬೇಕು. ಈ ನಾವು ಗರ್ಭದಲ್ಲಿ ಹಿಡ್ಕೊಂಡು ನಾವು ನೋಡಿದ್ರೆ 6 ವರ್ಷ, ಆ ಹುಡುಗನಿಗೆ ಹುಟ್ಟಿದ ಮೇಲೆ 6 ವರ್ಷ ಆದ್ರೂ ಆಗಿರ್ಬೇಕು. ಗರ್ಭದಲ್ಲಿ ಇರೋದು 1 ವರ್ಷ ಅಂತ ಲೆಕ್ಕ ಬರ್ತದೆ. ಇಲ್ಲ ಅಂದ್ರೆ 7 ವರ್ಷ ಆಗಿರ್ಬೇಕು. ಅದು ಅವಾಗ ಯಾವುದೇ ರೀತಿಯಾದಂತಹ ಗುರುಬಲ ಇತ್ಯಾದಿಗಳನ್ನು ನೋಡುವ ಹಾಗೆ ಇಲ್ಲ. ಈಗ ಎಷ್ಟೋ ಜನ ಉಪನಯನವೇ ಮಾಡಿರೋದಿಲ್ಲ. ಏನು ಸಂಧ್ಯಾ ವಂದನೆ, ಗೋಪೀಚಂದನ ಏನು, ಸಾಲಿಗ್ರಾಮ ಏನು, ಗಂಟೆ ಏನು, ಜಾಗಂಟೆ ಏನು, ಇದ್ ನೋಡಿ. ಅಂದ್ರೆ ಹೊರಗಡೆ ಪ್ರಪಂಚ ಬೇಡ ಅಂತಂದ್ರೂ ಅದರ ಬಗ್ಗೆ ಜ್ಞಾನ ಬಂದೇ ಬರ್ತದೆ. ಅನಿವಾರ್ಯವಾಗಿ ಅಲ್ಲಿ ಅವ್ರು ಬೀಳಲೇಬೇಕು, ಕಾಲೇಜಿಗೆ ಹೋಗ್ಲೇಬೇಕು, ಕಲಿಲೇಬೇಕು. ಅದನ್ನ ಕಲಿಸುವಂತಹ ಅವಶ್ಯಕತೆ ಇಲ್ಲ. ಮಿತಿ ಮೀರಿ ಬಹಳ ವಿಚಾರ ಮಾಡಿ. ಆಯಾಯ ಸಬ್ಜೆಕ್ಟ್ಗಳಿಗೆ ನಾವು ಟ್ಯೂಷನ್ ಅಂತ ಕಳಿಸ್ತೇವೆ, ಇದಕ್ಕೆ ಟ್ಯೂಷನ್ ಅಂತ ಕಳಿಸೋದಿಲ್ಲ? ಸಂಧ್ಯಾವಂದನ ಕಲಿಸ್ಲಿಕ್ಕಂಟು ಒಬ್ಬರ ಆಚಾರ ಹತ್ರ ಕಳಿಸಿ, ಒಬ್ಬ ಪಂಡಿತರ ಹತ್ರ ಕಳಿಸಿ, ವಿಷ್ಣು ಸಹಸ್ರನಾಮಕ್ಕಂತ ಕಳಿಸಿ, ಇದಕ್ಕೆ ಕಳಿಸೋದಿಲ್ಲ? ಯಾವ ಪಂಡಿತರು ಕೂಡ ಒಮ್ಮೆಲಿಗೆ ಇಷ್ಟೇ ಕೊಟ್ರೆ ನೀವು ಬನ್ನಿ ಅಂತ ಯಾರು ಹೇಳೋದಿಲ್ಲ. ಆದ್ರೆ ಅವರು ಕರಾರುವಕ್ಕಾಗಿ ಹೇಳ್ತಾರೆ ನೀವು ಇಷ್ಟು ಕೊಟ್ರೆ ಬನ್ನಿ ಅಂತ, ಲೌಕಿಕ ವಿದ್ಯೆಯ ಅಧ್ಯಾಪಕರು. ಇದಕ್ಕೆ ಕಳಿಸೋದಿಲ್ಲ? ನಮ್ಮ ಮನೆಯ ಅಕ್ಕಪಕ್ಕದ ಮನೆಯವರೇ ಎಷ್ಟು ಜನ ಇರ್ತಾರೆ. ಏನೋ ಒಂದು ಹಬ್ಬ ಹರಿದಿನಿದ್ದಾಗ ಮಾತ್ರ ಒಂದು ಗೋಪಿಚಂದನ ಹಚ್ಕೊಂಡು ಮಡಿಗಿಡಿ ಉಟ್ಕೊಂಡು ಫೋಟೋದು ವಾಟ್ಸಪ್ ಅಲ್ಲೇ ಅಥವಾ ಫೇಸ್ಬುಕ್ ಅಲ್ಲೋ ಹಾಕ್ಬಿಡ್ತಾರೆ. ಒಂಥರ ಈಗೊಂದು ಟ್ರೆಡಿಷನಲ್ ಡೇ ಅಂತ ಶುರು ಆಗ್ಬಿಟ್ಟಿದೆ. ಈಗ ಟ್ರೆಡಿಷನಲ್ ಡೇ ಅಂತ ದಿನಾ ನಾವು ಟ್ರೆಡಿಷನಲ್ ಇರ್ಬೇಕು. ಈ ಮಡಿ ಪಂಚೆ ಕಚ್ಚೆ ಇದೆಲ್ಲ ಹಾಕೊಳ್ಳೋದು ಯಾವತ್ತೋ ವರ್ಷಕ್ಕೊಮ್ಮೆ ಹಂಗಾಗ್ಬಿಟ್ಟಿದೆ. ಈಗ ಯಾಕೆ ಹಾಕೊಳ್ಬೇಕು? ಮಡಿಲೇನು, ಅದು ಯಾಕೆ ಮಾಡ್ತಾರೆ, ಬ್ರಾಹ್ಮಣರ ಆರಾಧನೆ ಏನು, ಶ್ರಾದ್ದ ಏನು, ಏನೂ ಗೊತ್ತಿಲ್ಲ. ನಾವು ಮಾಡೋದಿಲ್ಲ, ನಾವು ಮಾಡದೇನೆ ಮಕ್ಕಳು ಮಾಡ್ಲಿ ಅಂತ ಬಯಸೋದು ಎಷ್ಟು ದೊಡ್ಡ ತಪ್ಪು ನೋಡಿ. ನಾವೇ ಮಾಡೋದಿಲ್ಲ, ಮೊಟ್ಟ ಮೊದಲಿಗೆ ಮಕ್ಕಳು ನನಗೆ ನಮಸ್ಕಾರ ಮಾಡ್ಲಿ, ಯಾಕೆ ಮಾಡ್ತಾರೆ? ನಾವೇ ನಮ್ಮ ತಂದೆ ತಾಯಿಗೆ ಮಾಡಿರೋದಿಲ್ಲ ನಮಸ್ಕಾರವನ್ನ. ಗುರು ಹಿರಿಯರಿಗೆ ಬಂದಾಗ ಎದ್ದು ನಿಂತು ಗೌರವ ಕೊಟ್ಟಿರೋದಿಲ್ಲ. ಮಗನ ನೀವು ಬಂದಾಗ ಆರಾಮ್ ಮಲ್ಕೊಂಡಿರ್ತಾನೆ, ಕಾಲ ಮೇಲೆ ಕಾಲ ಕೂಡ್ತಾನೆ. ಏಕವಚನದಲ್ಲಿ ತಂದೆ ತಾಯಿಗೆ ನಾನು ಮಾತಾಡಿದ್ರೆ ಅವನು ಮಾತಾಡ್ತಾನೆ. ಹೀಗೆ ಮೊಟ್ಟ ಮೊದಲು ನಾವೇ ಬದಲಾಗದೆ ಹೋದರೆ ಆ ಒಂದು ಮಗುವಿನ ಸುತ್ತಲಿನ ಪರಿಸರ ಬದಲಾಗದೆ ಹೋದರೆ, ವಿಶೇಷವಾಗಿ ತಂದೆ ತಾಯಿಗಳಿಗೆ ಬಹಳ ಹಚ್ಚಿಕೊಂಡಿರುತ್ತದೆ ಮಗು. ಹೌದಾ? ಅದರಿಂದ ನಾವೇ ಈ ರೀತಿ ಮಾಡಿದ್ರೆ ಅವನೇನು ಕಲಿತಾನೆ? ಮುಂದೆ ಏನ್ ಕಲಿಸಿದ್ರೂ ಸಾಧ್ಯ ಇಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇರ್ಲಿ, ಎಷ್ಟೋ ಕೆಲಸ ಮಾಡ್ತೀರಿ, ಅನಿವಾರ್ಯ, ಹೋಗಬೇಕು, ಬೆಳಗ್ಗಿನ ಕೆಲಸ ಇರ್ತದೆ, ಒಪ್ಪಿಕೊಳ್ಳೋಣ. ಒಂದು ವಿಷ್ಣು ಸಹಸ್ರನಾಮ, 1 ಹೊತ್ತು 2 ಹೊತ್ತು ಬಿಡಿ, ಅಟ್ಲೀಸ್ಟ್ 2 ಹೊತ್ತಾದ್ರೂ ಮಾಡ್ಬೇಕು. 2 ಹೊತ್ತು ಬಿಡಿ, 1 ಹೊತ್ತಾದ್ರೂ ಸಂಧ್ಯಾ ವಂದನೆ, ಪೂಜೆ ಬಿಟ್ಬಿಡಿ, ಇರ್ಲಿ. ಯಾವಾಗ ಹಬ್ಬ ಹರಿದಿನಕ್ಕೂ ತೆಗೆದ್ರೆ ಆಯ್ತು, ಧೂಳ ದೇವರ ಪೆಟ್ಟಿಗೆ ಮೇಲಿಂದ ಧೂಳನ್ನ ಹೊಡೆದ್ರೆ ಆಯ್ತು. ಸುಮ್ನೆ ಒಂದು ತಂದು ಮಾಲೆ ಹಾಕಿ ಜೋರ್ದಾರ ಝಗಂಟೆ ಬಾರಿಸಿ ಮಂಗಳಾರತಿ ಮಾಡಿಬಿಟ್ಟು ಪೂಜೆ ಮುಗಿದು ಹೋಯ್ತು. ಅಲಂಕಾರ ಚೆನ್ನಾಗಾದ್ರೆ ಆಯ್ತು, ನಾವು ಹೇಗಾದ್ರೂ ಪೂಜೆ ಮಾಡಿ. ಈಗ ಎಲ್ಲರೂ ಹಾಗೆ ಇದ್ದಾರೆ. ಅಲಂಕಾರ ಜಮ 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 ಅಂತಿರ್ಬೇಕು, ಮಂಟಪ ಎಲ್ಲ ಹಾರದಿಂದ ಕಂಗೊಳಿಸ್ತಾ ಇರಬೇಕು. ಗಂಧದಲ್ಲಿ ಕರ್ಪೂರ ಇರ್ಲೇಬೇಕು, ತೀರ್ಥದಲ್ಲಿ ಕರ್ಪೂರ ಇರ್ಲೇಬೇಕು. ತೀರ್ಥ ಚೆನ್ನಾಗಿದೆ ಅಂತಾರೆ. ಏನೂ ಹಾಕಬೇಡಿ, ಭಕ್ತಿ ಒಂದು ಇರ್ಲಿ ಸಾಕು, ಏನೂ ಬೇಡ. ಭಕ್ತಿ ಒಂದು ಮುಖ್ಯ. ತುಳಸಿ ಮಾತ್ರ ಬೇಕೇ ಬೇಕು ಪೂಜೆಗೆ. ಹೂವು ಇಲ್ಲದೆ ಹೋದರೂ ನಡೆಯುತ್ತೆ.
ಹೀಗೆ ಇಷ್ಟು ಅನುಕೂಲ ಮಾಡಿಕೊಟ್ಟಿರ್ಬೇಕಾದ್ರೂ ಕೂಡ ಪರಮಾತ್ಮ ಅವನಿಗೆಲ್ಲ ಸರ್ವಜ್ಞ ಪರಮಾತ್ಮನಿಗೆ ಗೊತ್ತಿಲ್ವಾ? ಇಷ್ಟು ಅನುಕೂಲ ನನಗೆ ಏನೂ ಬೇಡಪ್ಪ, ನಿಮಗೆ ಏನು ಸಿಗ್ತದೋ ಅದನ್ನ ಭಕ್ತಿಯಿಂದ ಸಮರ್ಪಣೆ ಮಾಡಿ ನಾ ಸ್ವೀಕಾರ ಮಾಡಿ ಅನಂತ ಮಡಿ ಮಾಡಿ ಮತ್ತೆ ನಿಮಗೆ ಕೊಡ್ತೇನೆ ನಾನು ಅಂತ ಇಂತಹ ಕರುಣಾಮಯಿ ಎಲ್ಲಿದ್ದಾರೆ ಹೇಳಿ? ಧನ್ಯವಾದ ಆಚಾರ್ಯ. ಏನು ಹೋಗ್ತೇವೋ ಅಲ್ಲಿ ಬಾಸೆ ಬಿಡೋದಿಲ್ಲ. ಎಷ್ಟೊತ್ತನ ನೀ ದುಡ್ಡು ಹೋಗ್ಬೇಕಷ್ಟೇ, ಇಷ್ಟು ಕೆಲಸ ಮಾಡಿ ಹೋಗ್ಬೇಕು, ಮಾಡ್ಬೇಕಷ್ಟೇ. ಅಹರ್ನಿಶವಾಗಿ ಪ್ರತೀಕ್ಷಣವೂ ಕೂಡ ಕಾಪಾಡುವಂತಹ ಪರಮಾತ್ಮ ಏನನ್ನು ಕೇಳ್ತಾನೆ ನಮ್ಮಿಂದ? ಒಂದು ಹೊತ್ತು ದೇವರ ಪೂಜೆ ಬೇಡ, ನಾಮಸ್ಮರಣೆ ಮಾಡ್ರಪ್ಪ. ಕಲೌತು ನಾಮ ಮಾತ್ರೇಣ, ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆ ಸಾಕು. ಆಗದೇ ಇದ್ದವರು ಅಂತ ಹೇಳ್ತಾರೆ, ಶರೀರದಲ್ಲಿ ಶಕ್ತಿ ಇಲ್ಲದೆ ಇರುವವರು ಇಂತಹ ನಾಮಸ್ಮರಣೆಯನ್ನು ಮಾಡಬೇಕು. ಎಲ್ಲ ಸಲಕರಣೆಗಳಿದೆ, ಎಲ್ಲವೂ ಇದೆ, ಆದರೂ ಆರಾಮಾಗಿರ್ತೀನಿ. ನಮ್ಮ ಸಿಚುವೇಶನ್ ಏನು ಅಂತ ಪರಮಾತ್ಮನಿಗೆ ಗೊತ್ತಿದ್ದೇ ಇರ್ತದೆ. ಎಷ್ಟು ಸಾಧ್ಯವೋ ಅಷ್ಟು ವೈಷ್ಣವ ದೀಕ್ಷೆಯನ್ನ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳೇಬೇಕು. ಅದರಿಂದ ಸಿಗುವಂತಹ ಆನಂದವೇ ಅದ್ಭುತ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೇ ಬೇಡ. ನಾವು ಮಾಡುವಂತಹ ಕೆಲಸವೂ ಕೂಡ ಪರಮಾತ್ಮನ ಪೂಜೆ ಎನ್ನುವಂತ ಭಾವನೆ ಇದ್ರೆ ಸಾಕು. ನಿಮ್ಮ ಆಫೀಸ್ ಕೆಲಸವೇ ಆಗಿರೋದು, ಬೇರೆ ಯಾವುದೋ ಆಗಿರ್ಬೋದು, ಹಿಂದೊಮ್ಮೆ ಹೇಳಿದ್ದೆ ನಾ ಇದನ್ನ. ಈ ರೀತಿ ಮಾಡಿದರೆ ಪರಮಾತ್ಮ ಖಂಡಿತವಾಗಿ ಒಲಿತಾನೆ, ಯಾವ ಸಂಶಯವೂ ಇಲ್ಲ. ಬೆಳಿಗ್ಗೆ ಸಂಕಲ್ಪ ಮಾಡಿ ಮುಖ ತೊಳ್ಕೊಂಡು ದೇವರು ಕೈ ಮುಗಿತೀರಲ್ಲ, ಇವತ್ತು ಈಗಿಂದ ಶುರು ಮಾಡಿ ನಾನು ಮಲಗುವ ತನಕ ಯಾವ ಯಾವ ಕರ್ಮಗಳನ್ನ ಮಾಡ್ತೇನೋ ಎಲ್ಲವೂ ನಿನಗೆ ಸಮರ್ಪಣೆ ಮಾಡ್ತೇನೆ ಒಂದು ಸಂಕಲ್ಪ ಮಾಡಿ ಸಾಕು. ನೀವು ಬಾಯಿ ಮಿಸ್ಟೇಕ್ ಆಗಿ ತಪ್ಪನ್ನ ಮಾಡಿದ್ದರೂ, ಪಾಪ ಕರ್ಮವನ್ನು ಮಾಡಿದ್ರೆ ಆ ಪಾಪದ ಲೇಪ ನಿಮ್ಗೆ ಆಗೋದಿಲ್ಲ. ಮಾಡಿದ ಪುಣ್ಯ ಕರ್ಮದ ಎಲ್ಲ ಫಲವೂ ಕೂಡ ಪರಮಾತ್ಮನಿಗೆ ಹೋಗಿ ಡಬಲ್ಲು ತ್ರಿಬಲ್ಲು 10 ಪಟ್ಟಾಗಿ ಬಂದು ನಮಗೆ ಸೇರದು. ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅಷ್ಟೆ. ಸರಿ, ಇರೋಕೆ ಶ್ರೀಕಾಂತ್ ಅವರು ಕೇಳಿದ್ರು, ನಾ ಜಾಸ್ತಿ ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ. ಒಳ್ಳೇದಾಯ್ತು. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.